ಸ್ನೇಹಿತರೆ, ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಂತಂದರೆ, ನಮ್ಮ ಫ್ರೆಂಡು ಫೋನ್ ಮಾಡ್ತಾನೆ, ಹಿಂಗೆ ಗಾಡಿ ಬ್ರೇಕ್ ಡೌನ್ ಆಗೈತೆ ಬನ್ನಿ ಒಂದು ಸ್ವಲ್ಪ ಅಂತ. ಸರಿ, ನಾನು ಹೋಗ್ತೀನಿ. ಗಾಡಿ ಏನಾಗಿದೆ ಅಂತ ನನಗೂ ಗೊತ್ತಾಗಲ್ಲ, ಏನೋ ಇಂಜಿನ್ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಅನ್ಕೋತೀನಿ. ಕೇವಲ 20 ರೂಪಾಯಿದು ಒಂದು ನಟ್ಟು ನಮಗೆ ಎಷ್ಟು ಟಾರ್ಚರ್ ಆಗಿಬಿಡ್ತು ಅಂತಂದರೆ, ಬರೀ ಒಂದು ಬೋಲ್ಟಿಂದ 20 ರೂಪಾಯಿದು ಒಂದು ಬೋಲ್ಟಿಂದ ನಾವು ಅಲ್ಲಿಂದ ಗಾಡಿ ಟವಿಂಗ್ ಮಾಡ್ಕೊಂಡು ಮೆಕ್ಯಾನಿಕ್ ಶಾಪ್ ಹತ್ರ ಹೋಯ್ತೀವಿ. ಮೆಕ್ಯಾನಿಕ್ಕು 20 ರೂಪಾಯಿದು ಒಂದು ಬೋಲ್ಟ್ ತರಕ್ಕೆ ಹೇಳ್ತಾರೆ. ಸರಿ, ನಮ್ಗೇನು ಗೊತ್ತಿಲ್ವಲ್ಲ, ಅವ್ರು ಹೇಳಿದ್ದೇನೋ ಮಾಡಬೇಕು, ಏನು ನೀವು ಗಾಡಿ ಬೇರೆ ಕೆಟ್ಟೋಗೋಯ್ತು, ಇವ್ರು ನೋಡಿದ್ರೆ 20 ರೂಪಾಯಿ ಬೋಲ್ಟ್ ತಾಂಬ ಅಂತ ಹೇಳ್ತಾರಲ್ಲ ಅಂತೇಳಿ ಹೋಗಿ ಒಂದು ಬೋಲ್ಟು ತಾಂಬಂದು ಕೊಡ್ತೀವಿ. ತಾಂಬಂದು ಕೊಟ್ಮೇಲೆ ಅವರು ಹೊರಗಡೆಯಿಂದ ಹಾಕಕ್ಕೆ ಟ್ರೈ ಮಾಡ್ತಾರೆ. ಟ್ರೈ ಮಾಡ್ಬಿಟ್ಟು ಆಮೇಲೆ ನಮ್ಗೆ ಹೇಳ್ತಾರೆ ಏನಂತ, ಹೆಡ್ಡು ಮತ್ತು ಏರ್ ಫಿಲ್ಟರ್ಗೆ ಕನೆಕ್ಷನ್ ಆಗೋಂಥ ಒಂದು ಬೋಲ್ಟು ಒಳಗಡೆ ಕಟ್ಟಾಗ್ಬಿಟ್ಟೈತೆ. ಆ ಬೋಲ್ಟನ್ನ ನಾವು ಹಂಗೆ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಕಟ್ಟಾಗೋಗಿರೋದ್ರಿಂದ ನಾನು ಟ್ರೈ ಮಾಡಿದೆ ಕಣಪ್ಪ, ಆಗಿಲ್ಲ, ಸೊ ಲೇತ ತಗೊಂಡೋಗಿ ಮಾಡಿಸ್ಕೊಂಬ ಅಂತ ಹೇಳ್ತಾರೆ. ಸೊ 20 ರೂಪಾಯಿ ಒಂದು ನೆಟ್ಟಿಂದ ಸ್ನೇಹಿತರೆ 2,500 ಖರ್ಚು ಮಾಡಿ ಒಂದು ದಿನ ಟೈಮ್ ನಾವು ವೇಸ್ಟ್ ಮಾಡಿ ನಮ್ಮ ಗೆಳೆಯ ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೆ ನಮ್ಮ ಹತ್ರ. ಅಂದರೆ ಯಾರಿಗಾದ್ರೂ ಹೇಳಿದ್ರೆ ನಂಬೋದು ಇಲ್ಲ. ಏನು 20 ರೂಪಾಯಿ ನಟ್ಟಿಗೆ 2,500 ಖರ್ಚು ಮಾಡಿ ಒಂದಿನ ಎಲ್ಲ ಗಾಡಿ ಗ್ಯಾರೇಜಲ್ಲಿ ನಿಂತಿತ್ತು ಅಂದರೆ ಜೀವನನೇ ಹಂಗೆ ಫ್ರೆಂಡ್ಸ್. ಆಟೋ ಡ್ರೈವರ್ ಜೀವನ ಅಂದರೆ ಎಲ್ಲರೂ ತಮಾಷೆ ಅನ್ಕೊಂಬಿಟ್ಟವ್ರೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರ್ತದೆ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಈ ಥರ ಯಾವುದಾದ್ರೂ ಆಗಿದ್ರೆ ನಮ್ಮ ಹತ್ರ ಹಂಚ್ಕೊಳ್ಳಿ, ಶೇರ್ ಮಾಡಿ.